ನಮಸ್ತೆ ಕರ್ನಾಟಕ, ನಾವಿವಾಗಿದ್ದೀವಿ ನೇಪಲ್ಸ್ ಅಲ್ಲಿ. ನಾನು ನೋಡಿರೋ ಸಿಟಿಗಳಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಅಂತಾನೆ ಹೇಳ್ಬೋದು. ಫಸ್ಟ್ ನೇಪಲ್ಸ್ ಅಂತ ಹೇಳಿದ್ರೆ ಕಳ್ತನ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಅನ್ನಿಸ್ತಿದೆ. ನಮ್ಮ ಹತ್ರ ಒಂದು ಯಾಚ್ ಇದ್ರೆ ಈ ತರ. ಸೊ ಮತ್ತೆ ಈ ಲೆಗಸಿನ ಮೇಂಟೈನ್ ಮಾಡಿರುವಂತಹ ಸಿಟಿ. ಇವತ್ತಾದ್ರೂ ಶುದ್ಧ ಕಾರ್ ನೋಡಿದ್ದೀರಾ? ನಾನಂತೂ ನನ್ನ ಲೈಫಲ್ಲೂ ನೋಡಿಲ್ಲ. ಇಲ್ಲಿದ್ದೀನಿ ಅಂದರೆ ನಂಬೋದಕ್ಕೆ ಆಗ್ತಾ ಇಲ್ಲ ನನಗೆ. ಫುಲ್ ಈ ಲೈನಲ್ಲಿ ನಮ್ದೆಲ್ಲ ಏನ್ರಿ ಲೈಫು. ಒಂದು 60-70 ವರ್ಷ ಆಗಿರ್ಬೋದು ಅಜ್ಜಿ. ಏನು ಮಾಡ್ತಿದ್ದಾರೆ ನೀವೇ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಾವಿವಾಗಿದ್ದೀವಿ ರೋಮಲ್ಲಿ. ನಿನ್ನೆ ನೀವು ನೋಡಿದ್ರೆ ಕಂಪ್ಲೀಟ್ ರೋಮ್ನ ಎಕ್ಸ್ಪ್ಲೋರ್ ಮಾಡಿದ್ವಿ, ಐಕಾನಿಕ್ ಸ್ಟ್ರಕ್ಚರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ, ಟಾಪ್ 3 ಪ್ಲೇಸಸ್. ಇವತ್ತು ಹೋಗ್ತಾ ಇದ್ದೀವಿ ನೇಪಲ್ಸ್ಗೆ. ನಿನ್ನೆ ನೈಟ್ ಇಲ್ಲಿ ಉಳ್ಕೊಳ್ಳೋದಕ್ಕಾದರೆ ಅಟ್ಲೀಸ್ಟ್ ನಾವು 5,000 ಇಲ್ಲ 6,000 ಪರ್ ಹೆಡ್ಗಾಗುತ್ತೆ. ಸೊ ನಾವೇನು ಮಾಡಿದ್ವಿ, ನನ್ನ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಪೆರೂಜಾಗೆ ಆಲ್ಮೋಸ್ಟ್ 3 hours ಮತ್ತು 1,500-1,600 ರೂಪೀಸ್ ಆಗುತ್ತೆ. ಅದಕ್ಕೆ ನಿನ್ನೆನೇ ಡಿಸೈಡ್ ಮಾಡಿ ಇನ್ನೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನೇಪಲ್ಸ್ಗೆ ಹೊರಟಿದ್ದೀವಿ. ಲೆಟ್ಸ್ ಗೋ ಗೈಸ್. ಸೊ ನಾವು ಆ 5,000-6,000 ಏನು ರೂಮ್ ಪ್ರೈಸ್ ಏನಿದೆ ಅದನ್ನು ಉಳಿಸೋದಕ್ಕೆ ಗುರುದ್ವಾರಲ್ಲಿ ಉಳ್ಕೊಂಡಿದ್ವಿ ನಿನ್ನೆ. ಅಂತ ಹೇಳಿದ್ರೆ ಗುರು ನಾನಕ್ ಅವರ ಆಶ್ರಮಗಳಿರ್ತಾವಲ್ವ. ಸೊ ನೇಪಲ್ಸಲ್ಲಿ ನಾನು ಆ್ಯಕ್ಚುಲಾಗಿ ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಇದ್ದಾಗ ಗುರುದ್ವಾರಕ್ಕೆ ಹೋಗ್ತೀನಿ. ಸೊ ಅಲ್ಲಿ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಸೊ ಅಲ್ಲೋಗಿ ಇವತ್ತೊಂದು ನೈಟ್, ನೆನ್ನೆ ಒಂದು ನೈಟ್ ಮಲ್ಕೊಂಡು ಸೊ ಇವತ್ತು ಹೊರಟಿದ್ದೀವಿ. ಲೆಟ್ಸ್ ಗೋ. ನಾವಿವಾಗ ಬಸ್ಸಲ್ಲಿದ್ದೀವಿ. ಎಷ್ಟು ಕಷ್ಟಪಟ್ಟ ಮೇಲೆ, ತುಂಬ ಕಷ್ಟಪಟ್ಟ ಮೇಲೆ ಈ ಬಸ್ ಸಿಕ್ಕಿದೆ. 1 hour ಆ್ಯಕ್ಚುಲಾಗಿ ವೆಯ್ಟ್ ಮಾಡಿ ಸಿಕ್ಕಿರೋ ಬಸ್ ಇದು. ಬಲಗಾಲಿಟ್ಟು ನೇಪಲ್ಸಿಗೆ ಸ್ವಾಗತ ಸುಸ್ವಾಗತ. ಫಸ್ಟು ನೇಪಲ್ಸ್ ಅಂತ ಹೇಳಿದ್ರೆ ಕಳ್ತನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಯಾರನ್ನೇ ಕೇಳಿದ್ರು ನೇಪಲ್ಸ್ ಅಂತ ಹೇಳಿದ ತಕ್ಷಣ ಫೋನ್ ಹುಷಾರು ಅಂತ ಹೇಳ್ತಾರೆ. ಕಳ್ತನ ಓವರ್ ಇಲ್ಲಿ. ಸೊ ಹುಷಾರಾಗಿರ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಯಾವುದೇ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂದರೆ ಸಹ ಮೆಟ್ರೋಸ್ ಇದೆ, ಟ್ರೈನ್ಸ್ ಇದೆ, ಬಸ್ಗಳಿದೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಮೆಟ್ರೋ ಅಲ್ಲಿ. ಸೊ ಇಲ್ಲಿದೆ ನೋಡಿ ಮೆಟ್ರೋ. ಸೊ ನಾವಿವಾಗಿದ್ದೀವಿ ನೇಪಲ್ಸ್ ರೈಲ್ವೆ ಸ್ಟೇಷನಲ್ಲಿ. ಮೇನ್ ಸ್ಟೇಷನ್ ಆ್ಯಕ್ಚುಲಿ ಇದು. ಇವಾಗ ನಾವು ಡೈರೆಕ್ಟಾಗಿ ಹೋಗ್ತಾ ಇರೋದು ಮಾರ್ಜಲಿನಾ ಬೀಚ್ಗೆ. ಲೆಟ್ಸ್ ಗೋ. ಸೊ ನೇಪಲ್ಸ್ ಬಂದ್ಬಿಟ್ಟು ಬೇರೆ ಸಿಟೀಸ್ಗಳ ಥರ ರಿಚ್ ಸಿಟಿ, ಲಕ್ಸುರಿ ತೋರಿಸೋದಾಗಲಿ ಆ ಥರ ಅಲ್ಲ. ಫುಲ್ ಪೀಸ್, ಹಿಸ್ಟಾರಿಕಲ್ ಪ್ಲೇಸಸ್ ಮತ್ತು ಈ ಲೆಗಸಿನ ಮೇಂಟೈನ್ ಮಾಡಿರುವಂತಹ ಸಿಟಿ. ಲೋಕಲ್ನ ಹಾಗೆ ರಿಟೈನ್ ಮಾಡೋದಕ್ಕೆ ನೋಡಿದ್ದಾರೆ. ಎಲ್ಲೂ ಆ ಲಕ್ಸುರಿ ಕಾಣೋದಿಲ್ಲ ನಿಮಗೆ. ಯಾವುದೇ ಸ್ಟ್ರೀಟ್ಸ್ಗೆ ಹೋದ್ರೂ ಅಷ್ಟೇ ನೋಡಿ. ಕೆಲವೊಂದು ಕಡೆ ರೋಡ್ಸ್ ಸಹ ಟಾರ್ ರೋಡ್ಗಳಲ್ಲ, ಇಲ್ಲೆಲ್ಲ ಸ್ಟೋನ್ಸಲ್ಲೇ ಲೇ ಮಾಡಿರುವಂತಹ ರೋಡು. ಸೊ ಇವತ್ತಿನ ಫಸ್ಟ್ ನಾವು ಇಲ್ಲಿ ಟ್ರೈ ಮಾಡ್ತಿರೋದು ಕೊಲೋಜಿಯೋನೆ ಅಂತ. ಸೊ ಈ ಬನ್ನಲ್ಲಿ ಸ್ಟಫಿಂಗ್ ಮಾಡ್ತಾರೆ. ಮಿಕ್ಸ್ ಫ್ಲೇವರ್ಸ್ ದುವೆ. ಓಕೆ ನನಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ಜುಕಿನಿ. ಓಕೆ, ಜುಕಿನಿ ಅಂದರೆ ಕ್ಯೂಕುಂಬರು. ಎಗ್ ಪ್ಲಾಂಟ್ ಇಲ್ಲಿನ ಸ್ಟೈಲಿನ ಸೊಪ್ಪು ಅಂತ ಇದು. ಇದನ್ನು ಒಂದ್ಸರಿ ಹಾಕ್ಸ್ಕೊಳ್ಳೋಣ. ಇದನ್ನು ಸ್ಕೂಸಾ ಸಿ ಪೋಗೋ. ಇದ್ರ ಪ್ರೈಸ್ ಬಂದು €4 ಅಂದರೆ 400 ರೂಪಾಯಿ.
going to eat. I was just exploring Naples and I've seen your videos also. Yeah. And Okay. you have visited Rome, everything, right? Yeah. Yes. So you catch people like Pickpocket. pickpocketing, yes. right? Yeah. So I'm from India. Ciao. ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ಆ್ಯಕ್ಚುಲಿ ಟ್ರೆಂಡಿಂಗಲ್ಲಿರುತ್ತೆ. ನೀವು ನೇಪಲ್ಸು ಅಥವಾ ರೋಮ್ದು ವಿಡಿಯೋಸ್ ನೋಡಬೇಕು ಅಂತ ಹೇಳಿದ್ರೆ ಟ್ರೆಂಡಿಂಗ್ ವಿಡಿಯೋಸ್ ಇರುತ್ತೆ. ಏನಕ್ಕಂತ ಹೇಳಿದ್ರೆ ಪಿಕ್ ಪಾಕೆಟರ್ಸ್ನ ಆ್ಯಕ್ಚುಲಿ ಹಿಡಿದ್ಬಿಟ್ಟು ಅವ್ರು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದ್ರ ಬಗ್ಗೆನೇ ಕಂಪ್ಲೀಟ್ ವಿಡಿಯೋ ಮಾಡಿದ್ದಾರೆ. ಎಷ್ಟೋ ಮಿಲಿಯನ್ಸ್ ಓಡಿದೆ ಅದು ಆ್ಯಕ್ಚುಲಿ. ಸೊ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಿಕ್ತು ಇವತ್ತು. ಹಲೋ, ನಮಸ್ತೆ ಕರ್ನಾಟಕ. ನಾವಿವಾಗಿದ್ದೀವಿ ನೇಪಲ್ಸಲ್ಲಿ. ನೀವು ಹಿಂದೆ ನೋಡ್ತಾ ಇರೋದೆಲ್ಲ ನೇಪಲ್ಸ್ನ ಸೀ ಶೋರ್. ಆ್ಯಕ್ಚುಲಿ ಏನೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೇನಾಗತ್ತೋ ಮೇನ್ ಸಿಟಿ ಅಂದರೆ ಮೇನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗೋ ಐಟಮ್ಸ್ ಎಲ್ಲ ಫಸ್ಟ್ ನೇಪಲ್ಸ್ಗೆ ಬರುತ್ತೆ. ಇಲ್ಲಿಂದನೇ ತುಂಬ ಗೂಡ್ಸ್ಗಳು ಇಂಪೋರ್ಟ್ ಆಗಲಿ ಎಕ್ಸ್ಪೋರ್ಟ್ ಆಗಲಿ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಹಾಕ್ತೀನಿ ಇವಾಗ, ವ್ಯೂ ನೋಡ್ಕೊಳ್ಳಿ. ನೋಡಿರೋ ಸಿಟಿಗಳಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗೆಲ್ಲ ಇರುತ್ತೆ ಅಂತ. What do you like about Naples? You live in Naples and you study in Naples? Yeah. Then you are the So, right but person. I've not been here a lot of time because I've just it has been only like 2 weeks I'm here. Okay. But so far I really like it. Like bro, look at the sea, the ends and the people also. They are really welcoming. So Yeah, it's very nice. Right. The problem is more about the communication because I don't speak Italian yet. Okay. Yeah. So I need to learn about So that. how many years you've been here? Only 2 weeks. Okay. Yeah, and I'm gonna stay until September. Oh, nice. So I will have a little time to practice. Cool. ನಮ್ದೆಲ್ಲ ಏನ್ರಿ ಲೈಫು ನೋಡಿ. ಒಂದು 60-70 ವರ್ಷ ಆಗಿರ್ಬೋದು ಅಜ್ಜಿ. ಏನು ಮಾಡ್ತಿದ್ದಾರೆ ನೀವೇ ನೋಡಿ. ನಾನು ನಂದೇ ಖುಷಿ ಲೈಫ್ ಅಂದ್ಕೊಳ್ತಿದ್ದೆ. ಇವಾಗ ವಾವ್ ಎಷ್ಟು ಪ್ರಶಾಂತವಾಗಿದ್ದೀನಪ್ಪ, ಬೇರೆ ದೇಶಕ್ಕೆ ಬಂದು ಈ ಥರ ವ್ಯೂನ ಎಂಜಾಯ್ ಮಾಡ್ತಿದ್ದೀನಲ್ಲಪ್ಪ ಅಂದ್ಕೊಂಡೆ. ಇಲ್ಲಿ ನೋಡಿ, ಗಾಯ್ಸ್ ಇಲ್ಲಿ ನೋಡಿ ಯಾರೋ ಸಿಕ್ಕಿದ್ದಾರೆ, ಏನೋ ಹೇಳ್ತಾರಂತೆ ನೋಡಿ. ಹಾಗೆ Buongiorno a tutti, buongiorno da Napoli, good morning, my friends, India, io Gaetano, in the Naples, ok? Is mare, story, Vesuvio, food, tutto qua, ok? In the Naples, bye! ಈ ಥರ ವ್ಯೂಗಳನ್ನೆಲ್ಲ ಬರೀ ವಿಡಿಯೋಸಲ್ಲೇ ನೋಡ್ತಿದ್ದೆ ಇಷ್ಟು ವರ್ಷ. ಮತ್ತು ಓದಬೇಕು ಅಂದ್ಕೊಂಡಾಗ, ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಅಲ್ಲೇ ಮ್ಯಾಪ್ಸಲ್ಲೇ ಎಲ್ಲ ಕಂಟ್ರೀಸ್ಗೂ ಹೋಗಿ ಓಡಾಡ್ಕೊಂಡು ಬರ್ತಿದ್ದೆ. ಇವಾಗ ಇಲ್ಲಿದ್ದೀನಿ ಅಂದರೆ ನಂಬೋದಕ್ಕೆ ಆಗ್ತಾ ಇಲ್ಲ ನನಗೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ಸೊ ನೀವೇನೋ ಒಂದು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ಅದು ಸಿಗುತ್ತೆ. ಮತ್ತು ಅಲ್ಲಿಗೆ ಕಳಿಸ್ತಾನೆ ದೇವರು. ಸುಮ್ಮನೆ ಕಳಿಸೋದಿಲ್ಲ. ಸುಮ್ಮನೆ ಏನೋ ನಮ್ಗೆ ಆಗದೆ ಇರೋ ಕೆಲಸಕ್ಕೆ ಅಲ್ಲಿಗೆ ಕಳಿಸೋದಿಲ್ಲ ದೇವರು. ಒಂದು ರೀಸನ್ ಇರುತ್ತೆ ಇಲ್ಲಿಗೆ ಬಂದಿರೋದಕ್ಕೂ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. You
ಯಾವತ್ತಾದ್ರೂ ಇಷ್ಟುದ್ದ ಕಾರ್ ನೋಡಿದ್ದೀರಾ? ನಾನಂತೂ ನನ್ನ ಲೈಫಲ್ಲೂ ನೋಡಿಲ್ಲ, ಫಿಲಮ್ಸಲ್ಲೂ ಇಷ್ಟುದ್ದ ಕಾರ್ ನೋಡೇ ಇಲ್ಲ. ಇಮ್ಯಾಜಿನ್ ನಮ್ಮ ಹತ್ರ ಒಂದು ಯಾಚ್ ಇದ್ರೆ ಈ ಥರ. ಜಸ್ಟ್ ಇಮ್ಯಾಜಿನ್ ಬ್ರೋ. ನಿಜವಾಗ್ಲೂ ಈ ಥರ ವಿಡಿಯೋಸ್ ಮಾಡ್ತಿದ್ದೆ ಅಂದ್ಕೊಳ್ತೀರಾ? ಹಚ್ಚಿದ್ದಿದ್ದು ನಿಜ ಮಾಡ್ತಿದ್ದೆ. ಏನೋ ಒಂಥರ ಖುಷಿ. ಡಾಕ್ಯುಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಮತ್ತೆ ಇದನ್ನು ಆಮೇಲೆ ಯಾರಿಗಾದ್ರೂ ತೋರಿಸ್ಬೇಕು ಅಂದರೆ, ನನ್ನ ಪ್ಯಾರೆಂಟ್ಸ್ ನೋಡಬೇಕು ಅಂದರೆ, ಇದೊಂದೇ ಖುಷಿ ನನಗಿರೋದು. ಗೈಸ್, ನಾವು ಒಂದು ಕ್ರೇಜಿ ವ್ಯೂ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಕಂಪ್ಲೀಟ್ ಹಾರ್ಬರ್ ವ್ಯೂ ಏನಿದೆ ಅದನ್ನ ನೋಡಬೇಕು ಅಂತ ಹೇಳಿದ್ರೆ ನಾವು ಇವಾಗ ಹೋಗ್ತಿರೋದು, ಓ ಮೈ ಗಾಡ್, ಒಂದು ವರ್ಟಿಕಲ್ ಮೆಟ್ರೋ ಅಲ್ಲಿ ನೋಡಿ ಹೇಗಿದೆ ಅಂತ. ಅಲ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ? ಹೀಗಿದೆ ಬೆಟ್ಟ ಹತ್ತದಂಗೆ. ಏನ್ರಿ ಇದು? ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿಂದ ಜಸ್ಟ್ ಹೊರಗೆ ಬಂದರೆ ಜಸ್ಟ್ ಬಿಲ್ಡಿಂಗ್ಸ್ಗಳಷ್ಟೇ. ಅದು ಇಲ್ಲಿ ಟನಲ್ ಇರೋದು ಇದ್ರ ಕೆಳಗಡೆ, ಓಕೆನಾ? ಇದ್ರ ಮೇಲೆ ಕಾರ್ ನಿಂತಿದೆ. ಓ ಮೈ ಗಾಡ್. ಸಿವಿಲ್ ಇಂಜಿನಿಯರಿಂಗ್ ಚೂಸ್ ಮಾಡಿ, ಅದು ಮಾಸ್ಟರ್ಸ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇಲ್ಲಿ ಮಾಡ್ತಿರೋದು ವರ್ತ್ ಅನ್ಸೋದು ಎಲ್ಲ ಈ ಥರ ಪಾಯಿಂಟ್ಸ್ಗಳನ್ನ ನೋಡಿದಾಗ, ಈ ಥರ ಆರ್ಕಿಟೆಕ್ಚರ್ ವ್ಯೂಸ್ಗಳನ್ನ ನೋಡಿದಾಗ, ಈ ಥರ ಡಿಸೈನ್ಸ್ಗಳನ್ನ ನೋಡಿದಾಗ. ನಾವು ಅಲ್ಲಿ ರೆಡ್ ಲೈಟ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ಆ ರೆಡ್ ಲೈಟು, ಸೊ ಆ ಚಿಕ್ಕ ಬಿಲ್ಡಿಂಗ್ ಇದೆಯಲ್ವಾ, ಆ ಚಿಕ್ಕ ಬಿಲ್ಡಿಂಗಲ್ಲಿ ಎಂಟರ್ ಆಗಿದ್ದು ನಾವು. ಆ ಬಿಲ್ಡಿಂಗಿಂದ ಹಿಡಿದು ಫುಲ್ ಈ ಲೈನಲ್ಲಿ ಮೇಲೆವರೆಗೂ ಆ ವರ್ಟಿಕಲ್ ಟ್ರೈನ್ ಬಂದಿದ್ದು. ಅದು ಹೇಗೆ ಅಂದರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲಿ ಇದು ಮೌಂಟೇನ್, ಇದು ಫುಲ್ ಮೌಂಟೇನ್ ಇದು, ಓಕೆನಾ? ಇದನ್ನೆಲ್ಲ ಒಂದೊಂದು ಪಾಯಿಂಟ್ಗೆ ಲ್ಯಾಂಡ್ಸ್ಕೇಪ್ನ ಫ್ಲ್ಯಾಟ್ ಮಾಡಿ ಅಲ್ಲೆಲ್ಲ ಮನೆಗಳು ಕಟ್ಟಿದ್ದಾರೆ, ಓಕೆನಾ? ಮನೆಗಳು ಕಟ್ಟಿ ಅಲ್ಲಿ ರೋಡ್ ಸಹ ಇದೆ. ರೋಡ್ ಕಾಣಿಸ್ತಿದ್ರೆ ನಿಮಗೆ? ರೋಡ್ ಸಹ ಇದೆ ಸೆಂಟ್ರಲ್ಲಿ. ಸೊ ಇದು ಹೆಂಗೆ ಅಂದರೆ ಹೀಗೆ ರೋಡ್ಸ್ಗಳು ಇದೆ, ಓಕೆನಾ? ಅದರಲ್ಲಿ ಈ ಟನಲ್ನ, ಆ ಮೌಂಟೇನ್ಸ್ ಏನಿದೆ, ಆ ಮೌಂಟೇನ್ ಸೆಂಟ್ರಲ್ಲಿ ಈ ಟನಲ್ನ ಬಿಲ್ಡ್ ಮಾಡಿದ್ದಾರೆ. ಏನು ಕ್ರೇಜಿ ಅಲ್ವಾ? ಅದು ಮನೆಗಳ ಕೆಳಗಡೆ ಟ್ರೈನ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಇದಕ್ಕಿಂತ ಏನು ಸಿಗುತ್ತೆ ಈ ಥರ ಪಾಯಿಂಟ್ಸ್ಗಳಿಗೆ ಹೋದಾಗ ನೋಡೋದಕ್ಕೆ? ಜಸ್ಟ್ ಬ್ಯೂಟಿಫುಲ್ ಅನ್ನಿಸ್ತು. ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ನನಗಂತೂ ಸುಸ್ತಾಗ್ಬಿಟ್ಟಿದೆ, ತುಂಬ ಸುಸ್ತಾಗ್ಬಿಟ್ಟಿದೆ. ಬಟ್ ಸ್ಟಿಲ್ ಮಾಡ್ತಾ ಇದ್ದೀನಿ. ಹೋಗಿ ಇಲ್ಲೇ ರೆಸ್ಟ್ ಮಾಡ್ತೀವಿ ಇವತ್ತು ಸಹ. ನಾಳೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತು ಪಿಜ್ಜಾ ಶಾಪ್ಗೆ ಹೋಗಿಲ್ಲ ನಾವು. ಅಲ್ಟಿಮೇಟ್ ಪಿಜ್ಜಾ ಎಲ್ಲಿ ಉಟ್ಕೊಳ್ತು ಅಂತ ನಾವಿನ್ನೂ ನೋಡೇ ಇಲ್ಲ. ಅದನ್ನು ನಾಳೆ ವಿಡಿಯೋಲ್ಲಿ ನೋಡ್ತೀರಾ ನೀವು. ಲೆಟ್ಸ್ ಗೋ. ನಾಳೆನೂ ಇದೆ ನೇಪಲ್ಸ್ ವಿಡಿಯೋ, ನಾಳೆನೂ ಇದೆ. ಇವತ್ತಿಗೆ ಇಷ್ಟೇ, ಸಿಗುವ ನಾಳೆ. ನಮ್ಮ ಮಮ್ಮಿಗೋಸ್ಕರ.